ನನ್ನ ಹೆಸರು ಪುನೀತ್ ಕುಮಾರ್. ನಾನು ಆರ್ಟಿಸ್ಟು. ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ ನಾನೊಂದು ಪೇಂಟಿಂಗ್ ಮಾಡಿದ್ದೀನಿ, ನಾನು ಮತ್ತು ನನ್ನ ಪರಿಸರ ಅಂತ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಬಟ್ಟೆ ಬ್ಯಾಗ್ ಯೂಸ್ ಮಾಡಿ ಅಂತ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಪ್ರಾಣಿಗಳಿಗೆ ನಾವು ಎಲ್ಲಂದರೆ ಅಲ್ಲಿ ನೀರು ಕುಡಿದು ಬಿಸಾಕೋದು, ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ನ ಊಟ ಮಾಡಿ ಬಿಸಾಕೋದು, ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಿಂಡಿ ತಂದು ನಾವು ಅದನ್ನು ದಪ್ಪ ಥರ ಕ್ಲೀನ್ ಮಾಡಿದ್ರೆ ಯಾರು ಅದು ಡಸ್ಟ್ಬಿನ್ಗೆ ಹಾಕ್ತೀರ, ಎಲ್ಲಂದರೆ ಅಲ್ಲಿ ಬಿಸಾಕೋದ್ರಿಂದ ಹಸುಗಳು ಕೂಡ ಸಹ ಎಷ್ಟೋ ಹಸುಗಳಿಗೆ ಹೊಟ್ಟೆಯಲ್ಲಿ ಕರಳೆಲ್ಲ ಕಟ್ಕೊಂಡು ಆಪ್ರೇಷನ್ ಮಾಡಿರೋದು ಇದಿದೆ. ಹಸುಗಳಿಗಾದರೆ ನಾವು ಇಲ್ಲೆಲ್ಲ ನೋಡಿ ಯಾರನ್ನೋ ಸಾಕಿರ್ತಾರೆ ಅವ್ರು ಹೋಗಿ ನಿಲ್ಲಿಸ್ಬೋದು, ಇದು ಮಾಡ್ಬೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ವೆಟನರಿ ಹಾಸ್ಪಿಟ್ಲಿಗೆ ಏನೋ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಅದೇ ಕಾಡಿನಲ್ಲಿರ್ತಕ್ಕಂಥ ಮೂಕ ಪ್ರಾಣಿಗಳು ಅವಕ್ಕೆ ಯಾರ ಹತ್ರನೂ ಹೇಳ್ಕೊಳೋದಕ್ಕೆ ಗೊತ್ತಿರಲ್ಲ, ಮತ್ತು ಅವಕ್ಕೆ ಸರಿಯಾದ ಆಹಾರ ಸಿಕ್ಕಿರಲ್ಲ, ಸರಿಯಾದ ನೀರು ಸಿಕ್ಕಿರಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಪ್ಲಾಸ್ಟಿಕ್ ಚೀಲಗಳಾಗಿರ್ಬೋದು, ಪ್ಲಾಸ್ಟಿಕ್ ಬಾಟ್ಲಾಗಿರ್ಬೋದು, ಪ್ಲಾಸ್ಟಿಕ್ದು ಏನೇ ಒಂದು ವಸ್ತು ಆಗಿರ್ಬೋದು, ಇವೆಲ್ಲ ಬಹಳ ಇದಕ್ಕೆ ಇದಾಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಅಲ್ಲದೆ ಒಂದು ಪ್ಲಾಸ್ಟಿಕ್ ಕವರ್ ಕೆಳಗಡೆ ಒಂದು ಗಿಡ, ನಾವು ಕೆಳಗಡೆ ಗಿಡ ಸಿಕ್ಬಿಟ್ರೆ ಪ್ಲಾಸ್ಟಿಕ್ ಬೇರು ಕೂಡ ಬೆಳೆಯಲ್ಲ, ಗಿಡಕ್ಕೆ ಕೂಡ ಸಹ ಇದು ಹಾನಿ ಆಗುತ್ತೆ. ಈ ಚಂಪಕದಮ್ಮ ದೇವಸ್ಥಾನ ಮತ್ತು ನಮ್ಮ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಒಂದು ಇದನ್ನು ಏನು ಅನ್ಬೋದು ಅಂದ್ರೆ ನಾವು ಆರ್ಟ್ ಅನ್ನೋಕ್ಕಿಂತ ಒಂದು ಜ್ಞಾನ ಜಾಗೃತಿ ಮಾಡಿದ್ದಾರೆ ಅಂತ ಅನ್ಬೋದು. ನಮ್ಮ ಪುನೀತ್ ಅಂತ ವಿವರ್ಸ್ ಕಾಲೋನಿಯಿಂದ ನಮ್ಮ ಇಲ್ಲಿ ಸ್ಥಳೀಯ ಕಲಾವಿದರು. ಪ್ಲಾಸ್ಟಿಕ್ ಬಂದು ಎಲ್ಲರಿಗೂ ತೊಂದರೆ ಕೊಡೋ ಒಂದು ಐಟಮ್ ಇದು ಬಿಟ್ಟು ಜೀವನ ಮಾಡೋದು ಜನಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಅದರಿಂದ ನೀವೆಲ್ಲ ಇದು ಸ್ವಲ್ಪ ಜನಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀರಾ. ಪ್ಲಾಸ್ಟಿಕ್ ಇಲ್ದಿರೋ ಬದುಕೋದು ಕಷ್ಟ, ಆದರೆ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಎಲ್ಲರೂ ಒಬ್ಬರಲ್ಲ ಎಲ್ಲರೂ ಸೇರಿ ಮಾಡೋಣ. ಪ್ಲಾಸ್ಟಿಕ್ಕು ಎಲ್ಲರಿಗೂ ತೊಂದರೆನೇ. ಅದಕ್ಕೆ ಒಂದು ಆಯುಷ್ಯ ಇಲ್ಲ. ಒಂದು 400 ವರ್ಷ ಅಂತ ಹೇಳ್ತಾರೆ ನಮ್ಮ ದೊಡ್ಡವರೆಲ್ಲ. 400 ವರ್ಷ ಮುಚ್ಚಿಕಿದ್ರು, ಬಟ್ಟೆಲಿ ಈ ಮಣ್ಣೆಲ್ಲ ಮುಚ್ಚಿಕಿದ್ರು ಕೂಡ ಪ್ಲಾಸ್ಟಿಕ್ಕು ಅದು ಸಾಯಲ್ಲ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು, ಯಾಕೆಂದರೆ ಅದರಿಂದ ತುಂಬ ಪರಿಸರ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ನಿಮ್ಮಂಥ ನಾವೆಲ್ಲ ಸೇರಿ ದೇಶ ಕಟ್ಟಬೇಕು, ಈ ಥರ ಕಟ್ಟಬೇಕು, ನಮಗಿನ್ನ ಖುಷಿ ಆಗುತ್ತೆ. ಪ್ಲಾಸ್ಟಿಕ್ಕು ರಾಸಾಯನಿಕ ವಸ್ತು, ಅದು ಭೂಮಿ ಒಳಗೆ ಹೋದರೆ ಅದು ಬೆಳೆದಿದ್ದೆಲ್ಲ ಹಾಳು, ಎಲ್ಲ ಹಾಳು. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ನಿಮ್ಗೆ ಜಯವಾಗಲಿ. ಥ್ಯಾಂಕ್ಸ್ ಅಣ್ಣ. ಇವತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಇದರಿಂದ ನಮಗೆ ಎನ್ವೈರ್ಮೆಂಟಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಇವಾಗ ಕೃಷಿ ಭೂಮಿ ಆಗಿರ್ಬೋದು, ಇವಾಗ ನೀರಿನ ಜಲಚರ ಪ್ರಾಣಿಗಳಿಗಾಗಿರೋದು ತುಂಬ ಎಫೆಕ್ಟ್ ಇದೆ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಆದಷ್ಟು ಬಳಕೆ ಕಡಿಮೆ ಮಾಡಿ. ನೀನು ಈ ಥರ ಮಾಡಿದ್ಯಾ, ನಿನ್ನ ಥರ ಪ್ರತಿಯೊಬ್ಬರು ಎಚ್ಚೆತ್ಕೊಂಡಿದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಎಲ್ಲರೂ ಸಹ ಒಬ್ಬನೇ ಒಂದು ಕಲ್ಲಿಂದ ಮನೆ ಕಟ್ಟೋಕ್ಕಾಗಲ್ಲ, ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, ಒಂದು ಕೈಯಿಂದ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೈ ಸೇರಿದ್ರೇ ಏನೋ ಒಂದು ಮಾಡೋಕ್ಕಾಗೋದು. ಮತ್ತು ನಿನ್ನ ಥರ ಎಲ್ಲರೂ ನೂರಾರು ಯುವ ಮುಖಂಡರು, ಯುವಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇದು ಪ್ಲಾಸ್ಟಿಕ್ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಒಬ್ಬ ಪ್ರಾಣಿಗಳ ಬಗ್ಗೆ ಇರ್ಬೋದು, ಒಂದು ಮರ ಗಿಡಗಳ ಬಗ್ಗೆ ಇರ್ಬೋದು, ಇದಕ್ಕೆ ಯಾವುದೇ ಥರ ಸಹಾಯ ಬೇಕಾದರೆ ಎಲ್ಲರೂ ಮಾಡೋಣ. ನಾವೆಲ್ಲರೂ ನಿಮ್ಮ ಸಪೋರ್ಟ್ಗೆ ಇರ್ತೀವಿ. ಭಾಳ ಸಂತೋಷ ಆಯಿತು ನನಗೆ ನೋಡಿ. ಯಾಕಂದರೆ ಈಗ ಜಾತ್ರೆ ಎಲ್ಲ ಲಕ್ಷಾಂತರ ಜನ ಬಂದಿರ್ತಾರೆ, ಇದನ್ನು ಅವರು ಪ್ರದರ್ಶಿಸಿದ್ದಾರೆ. ಅದರಿಂದ ಒಬ್ಬರು 100 ಜನದಲ್ಲಿ ಒಂದು 10 ಜನ ಅದನ್ನು ತಿಳ್ಕೊಂಡು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದರೆ ಪರಿಸರಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನಾನು ಈ ಪ್ರಯತ್ನಕ್ಕೆ ನಾನು ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಪುನೀತ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ನಿನಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಹೆಚ್ಚಿನ ರೀತಿ ನಿನಗೆ ಈ ಥರ ಪರಿಸರದ ಬಗ್ಗೆ, ಧಾರ್ಮಿಕದ ಬಗ್ಗೆ ಅಲವು ಕೊಟ್ಟಿರೋದ್ರಿಂದ ದೇವರು ನಿನಗಿನ್ನೂ ಹೆಚ್ಚಿನ ರೀತಿ ಇದು ಕೊಡಲಿ ಅಂತ ಹೇಳ್ತಾ ನಾವು ಸಹ ನಿನ್ನ ಜೊತೆಲಿ ಇರ್ತೀವಿ ಅಂತ ನಾನು ಮಾತಾಡ್ತಾಯಿದ್ದೆ. ಪ್ಲಾಸ್ಟಿಕ್ ಬಿಟ್ಟು ನೋಡಿ, ಈ ಥರ ಏನಾದರೂ ಒಂದು ಬ್ಯಾಗ್ ತಗೊಂಡು, ಮನೆಯಿಂದ ಬ್ಯಾಗ್ ತಗೊಂಡೋಗಿ, ಏನು ಇದಕ್ಕೇನು ತೊಂದರೆ ಇಲ್ಲ, ತಗೊಂಡ್ಬನ್ನಿರಿ, ಇದರಲ್ಲಿ ತಗೊಂಡ್ಬನ್ನಿರಿ. ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡೋಣ, ಎಲ್ಲರೂ ಸೇರಿ ನಿರ್ಮೂಲನೆ ಮಾಡೋಣ. ನಮಗೆ ಮಕ್ಕಳಿಗೆ ನವಚೈತನ್ಯ ಕೊಡೋಣ. ಇವಾಗ ನೀವು ಸಂತೆಗೆ ಹೋಗ್ತೀರಾ, ಎಲ್ಲಾದ್ರೂ ನೀವು ರೇಷನ್ ತರಕ್ಕೆ ಹೋಗ್ತೀರಾ, ನೀವು ಬಟ್ಟೆ ಬ್ಯಾಗ್ ತೊಗೊಳೋಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಎಲ್ರಿಗೂ ಈ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡಬೇಕಂದ್ರೆ ಅದಕ್ಕೆ ನಾವು ಆಲ್ಟರ್ನೇಟಿವ್ನ ಬಳಸಬೇಕು. ಆಲ್ಟರ್ನೇಟಿವ್ ಅಂದರೆ ಬಟ್ಟೆ ಬ್ಯಾಗ್ಗಳನ್ನ ಅವರೇ ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಗುಡ್ ಇನಿಷಿಯೇಷನ್. ಅಟ್ಲೀಸ್ಟ್
ಈ ಪ್ಲಾಸ್ಟಿಕ್ ಬೇಡ, ಅದನ್ನ ಪ್ಲಾಸ್ಟಿಕ್ ಬೇಡ ಬ್ಯಾಗ್ನ ನಾವು ಬ್ಯಾನ್ ಮಾಡಿದ್ರೆ ಅಂದರೆ ಪ್ಲಾಸ್ಟಿಕ್ಕಿಂದ ಏನೇನು ತೊಂದರೆ ಆಗಿದೆ ಅನ್ನೋ ವಿವಿಧ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಹುಟ್ಟಿದ ಮಕ್ಕಳಿಂದ ಹಿಡಿದು ಪರಿಸರದಿಂದ ಹಿಡಿದು ಎಲ್ಲದೂ ಸಮಸ್ಯೆ ಆಗ್ತಾ ಇದೆ ಅಂತ ಅವರ ಚಿತ್ರದಲ್ಲಿ ಸವಿಸ್ತಾರವಾಗಿದೆ ಅನ್ಬೋದು. ಭಾಳ ಅದ್ಭುತ ಪ್ರಯತ್ನ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇದನ್ನು ಬಿಡ್ಸೋಕ್ಕೆ ಬಂದು ಝೆನೋ ಫೌಂಡೇಶನ್ ಅಂತ ಐತೆ ಸರ್. ಝೆನೋ ಫೌಂಡೇಶನಿಂದ ನನಗೆ ಕೊಟ್ಟಿದ್ದಾರೆ. ಇದನ್ನು ಮಾಡಿರಿ ಅಂತ, ಪ್ಲಾಸ್ಟಿಕ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಪೇಂಟಿಂಗ್ ಮಾಡಿರಿ ಅಂತ ಕೊಟ್ಟಿದ್ರು. ಇದಕ್ಕೆ ಝೆನೋ ಫೌಂಡೇಶನಿಂದ ಮೇನ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ನಾನು ಕೊಟ್ಟು ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆ ಶಾಂತಮಣಿ ಮುದ್ದಯ್ಯ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಇದ್ದಾರೆ. ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದು. ಅವರು ಮತ್ತು ಯಾರು ಅವ್ರು ಹೇಳ್ತಾರಲ್ಲ ಝೆನೋ ಫೌಂಡೇಶನ್ ಹಾಗೂ ಅವರ ಯಾರು ಪ್ರೋತ್ಸಾಹಿಸಿದಾರೋ ಅವರೆಲ್ಲರಿಗೂ ಒಂದು ಧನ್ಯವಾದಗಳು. ನಿಜ. I'm so happy, son. Proud of you guys. Keep it up. My name is Yamini Telkar and I'm the director for Zino Foundation, a foundation that works to bring art into public spaces. Puneet's project Navu Matta Namma Parisara is an interesting one. He takes art to where people are and doesn't expect people to come to him. His art is large. It's a painting on a canvas, which he happily folds and takes to small villages and localities. And what he does is that he carries the message of the misuse of plastic and how that can be avoided. At Zino Foundation, we believe that art is a powerful tool that will help bring across messages to build awareness and to make a fantastic living environment for one and all.